ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀಮತಿ ರತ್ನ ಮತ್ತು ಶ್ರೀರಾಮು ಅಂದರೆ ತಮ್ಮಾಜಿಯವರ ಮಗನ ಮದುವೆಗೆ ಬಂದಿದ್ದೇವೆ. ಅವರ ಮಗನಾದ ಚಿರಂಜೀವಿ ರಾಜೀವ ದೀಪಕ್ ಗೌಡ ಅವರ ವಿವಾಹ ಮಹೋತ್ಸವವು ಶ್ರೀಮತಿ ಶ್ರೀ ಗೀತಾ ಮತ್ತು ಶ್ರೀ ರವಿ ಅವರ ಮಗಳೊಂದಿಗೆ ಅಂದರೆ ಚಿರಂಜೀವಿ ಸೌಭಾಗ್ಯವತಿ ಪೂಜಾ ಅವರೊಂದಿಗೆ ವಿವಾಹ ಮಹೋತ್ಸವ ನಡೆಯುತ್ತಿದೆ. ಇವರ ವಿವಾಹವು ಮೇ 14, 2026 ಗುರುವಾರ ಬೆಳಗ್ಗೆ ಸುಮಾರು 10:15 11:15 ತನಕ ಇವರ ವಿವಾಹವು 12 ಗಂಟೆ ಮೇಲೆ ಇವರ ರಿಸೆಪ್ಷನ್ ಕಾರ್ಯಕ್ರಮ ಕೂಡ ಇದೆ. ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವರ ವಿವಾಹವು ತ್ರಿಮೂರ್ತಿ ಕಲ್ಯಾಣ ಮಂಟಪ, ಆರ್ಟ್ಸ್ ಆಫ್ ಲಿವಿಂಗ್ ಎದುರು BM ಕಾವಲ್, ಕನಕಪುರ ರಸ್ತೆಯಲ್ಲಿ ಜರುಗಿದೆ. ಮಾಂಗಲ್ಯ ಧಾರಣೆ ಆಗಿದೆ. ಈಗ ವಧುವರರಿಗೆ ಹಿರಿಯರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಎರಡು ಕಡೆ ಫ್ರೆಂಡ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ಈ ವಿಡಿಯೋನೆಲ್ಲ ಗಣೇಶನ ಹೋಗಿ ಮಾಡ್ಕೊಂಬಂದಿದ್ದು. ಅರುಂಧತಿ ನಕ್ಷತ್ರ ತೋರಿಸೋದು ಮತ್ತು ಸಪ್ತಪದಿ ತುಳಿಯೋದು ಹಾಗೂ ರಿಸೆಪ್ಷನ್ ವಿಡಿಯೋನ ಇದರಲ್ಲಿದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಅಲ್ಲಿಂದಲೇ ವಧುವರರನ್ನು ಆಶೀರ್ವಾದ ಮಾಡಿ ನೋಡಿ. ಇವರೇ ಹುಡುಗನ ತಂದೆ ತಮ್ಮಾಜಿಯವರು. ಛತ್ರ ತುಂಬಾ ದೊಡ್ಡದಾಗಿ ಇದೆಲ್ಲ. ಸೊ ಎಲ್ಲರೂ ಮದುವೆಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಫ್ರೆಂಡು ರಿಲೇಟಿವ್ ಎಲ್ಲ ಒಂದೇ ಕಡೆ ಸಿಕ್ಕಿರ್ತಾರಲ್ಲ, ಎಲ್ಲರೂ ಮಾತುಕತೆಯಲ್ಲಿ ನಿರತರಾಗಿದ್ದಾರೆ. ಸೊ ಅವರ ಕಷ್ಟ ಸುಖ ಎಲ್ಲ ಮಾತಾಡ್ಕೊತಿದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಈ ಛತ್ರದ ಅಥವಾ ದೇವಾಲಯ ಇದೆ, ಅದನ್ನೆಲ್ಲ ಹಾಕ್ತೀನಿ. ಸೊ ಮಿಸ್ ಮಾಡ್ತೀನಿ ನೋಡಿ. ಈಗ ವರ ವಧುವಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಿದ್ದಾರೆ. ದಿನ ಅವ್ರಿಗೆ ರಾತ್ರಿ ಕಾಣೋದೆಲ್ಲ ನಕ್ಷತ್ರ. ಆಯ್ತಾ ಪುಟ? ಆಯ್ತೇನ್ರಪ್ಪ? ಆಯ್ತಪ್ಪ, ನಮಸ್ಲ ಆಯ್ತು. ಒಳಗೆ ಹೋಗ್ಬಿಟ್ಟು ಬುಕ್ ಓದೋದು ಕಮ್ಮಿ ಮಾಡು. ಮನೆಯಲ್ಲಿ ದಿನ ತುಳಸಿ ಪೂಜೆ, ವಸ್ತು ಪೂಜೆ ಮಾಡಬೇಕು, ಮಂಗಳಾರತಿ ಮಾಡಿ ಎಲ್ಲ ದೊಡ್ಡವರು. ರಾಹುಲಿ, ಅಷ್ಟಮ, ವಸಿಷ್ಠ, ಅರುಂಧತಿ ದೇವಿ ನಮಃ, ಷೋಡಶ ಉಪಚಾರ ಕೈ ಮುಗಿದು ವಸಿಷ್ಠ ಅರುಂಧತಿ
ಅರುಂಧತಿ ನಕ್ಷತ್ರ ತೋರಿಸೋದು ಮತ್ತು ಸಪ್ತಪದಿ ಶಾಸ್ತ್ರ ಎಲ್ಲ ನೋಡಿದ್ರಲ್ಲ. ಈಗ ರಿಸೆಪ್ಷನ್ ಕಾರ್ಯಕ್ರಮ ಕೂಡ ನೋಡೋಣ. ಅದ್ಧೂರಿಯಾಗಿ ರಿಸೆಪ್ಷನ್ ಕಾರ್ಯಕ್ರಮ ನಡೆಯುತ್ತಿದೆ. ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ ಎಲ್ಲ ಬಂದು ವಿಶ್ ಮಾಡ್ತಿದ್ದಾರೆ. ಸೊ ಗಣೇಶ ಕೂಡ ಹೋಗಿ ಅವ್ರ ಹತ್ರ ವಿಶ್ ಮಾಡಿ ಫೋಟೋ ವಿಡಿಯೋ ತೆಗೆಸ್ಕೊಂಡ. ನೋಡಿ, ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಸೊ ಈ ವಿವಾಹದ ಕಾರ್ಯಕ್ರಮದ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.